ಮಾನವಿಗೆ ಕುಡಿಯುವ ನೀರು ಇಷ್ಟು ಗಲೀಜಾಗಿಬಿಟ್ಟವಂದರೆ ನೋಡೋಕ್ಕೆ ಬರಲಾರ್ದಷ್ಟು ಗಲೀಜಾಗ್ಯದ. ಸುಮಾರು 6 ತಿಂಗಳ ಹಿಂದೆಯೇ ನಾವು BJP ಘಟಕದ ವತಿಯಿಂದ ಬಂದು ಇನ್ಸ್ಪೆಕ್ಷನ್ ಮಾಡಿದ್ವಿ. ಚೀಫ್ ಆಫೀಸರ್ಗೆ 16 ಸಲ ಹೇಳಿದ್ವಿ, ತಹಸೀಲ್ದಾರ್ಗೆ ಹೇಳಿದ್ವಿ, ಮನವಿಗಳು ಕೊಟ್ಟಿವಿ, ಎಲ್ಲ ಕೊಟ್ಟಾದರೂ ಕೂಡ ಏನು ಕೆಲಸನೇ ಆಗಿಲ್ಲ. ಕಾರಣ ಮತ್ತು ಇವತ್ತು ಕೂಡ ನಾವು ತಹಸೀಲ್ದಾರ್ನ ಭೇಟಿಯಾಗಿ ಕೆನಾಲ್ ನೋಡ್ರಿ, ಕೆನಾಲ್ ಅಂಬೋದು ಏನಾಗಿದೆ, ಅದು ಡ್ರೈನೇಜ್ ಆದಂಗೆ ಆಗೈತೆ, ಅದನ್ನು ದುರಸ್ತಿ ಮಾಡ್ರಿ ಅಂತ ಹೇಳಿದ್ವಿ. ಆಯ್ತು, ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಎಷ್ಟು ದಿನ ಮಾಡ್ತಂತ. ಇಂಥ ನೀರು ಕುಡಿದ ಮನುಷ್ಯ ಬದುಕೋಕ್ಕೆ ಸಾಧ್ಯನಾ? ನೀರು ನೋಡಿದ್ರೆ ಯಾವ ರೀತಿ ಅದ, ಇದೆಲ್ಲ ಹೊಲಸೆಲ್ಲ ಹೋಗಿ ಕೆರೆಗೆ ಹೋಗ್ತದೆ. ಆ ಕೆರೆ ನೀರಿನ ಮತ್ತೆ ಫಿಲ್ಟ್ರಾಗಿ ಮತ್ತೆ ಜನರು ಕುಡಿಸ್ತಾರೆ. ಎಲ್ಲೈತಿದು ಆರೋಗ್ಯ? ಎಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಎಲ್ಲಿದೆ? ಕೇಂದ್ರ ಸರ್ಕಾರದ ಸಾಕಷ್ಟು ದುಡ್ಡು ಬಂದರೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಅಂದರೆ ಇವರೆಲ್ಲ ಈ ರೀತಿ ಮಾಡ್ಯಾರ. ಇದು ಸ್ವಚ್ಛತೆ ಕಾರ್ಯಕ್ರಮನ ಇದು. ಕುಡಿಯುವ ನೀರು ಏನೋ ಬಿಡೋ ಗಾಳಿ ಬಿಟ್ಟಾಗ ಏನಾಗ್ತದೆ, ಕುಡಿಯುವ ನೀರು ಬೆಳಗ್ಗೆ ಕುಡಿದಿರ್ತಕ್ಕಂಥ ನೀರನ್ನು ಈ ರೀತಿ ಒಂದು ಶುದ್ಧವಾದ ನೀರು ಕೊಡಲಿಕ್ಕೆ ಆಗೋದಿಲ್ಲ ಚೀಫ್ ಆಫೀಸರ್ಗೆ. ಇಂಥ ಚೀಫ್ ಆಫೀಸರ್ ಬಂದಲ್ಲ, ಏನಾನ ಹೇಳಿದರೆ ಪರಿಶೀಲಿಸ್ತಾನಂತೀನಿ. ಏನು ಪರಿಶೀಲಿಸ್ತಾನೆ ಗೊತ್ತಾಗಲ್ಲ ನಮಗೆ. ಮಂತ್ರಿಗಳು ಶಾಸಕರು ಸುಮ್ಮನೆ ಹೈವೇಲಿ ಕುಂತು ಮೀಟಿಂಗ್ ಮಾಡೋದಲ್ಲ, ಜನರಿಗೆ ನೋಡಿ ಏನಾಗಿದೆ. ಸಾಹೇಬ್ ಸಚಿವರಾದ ಮೇಲೆ 13ಕ್ಕೂ ಹೆಚ್ಚು ಸಭೆಗಳನ್ನು ಕುಡಿಯುವ ನೀರಿಗೋಸ್ಕರನೇ ಮಾಡಿದ್ದಾರೆ. ಯಾವುದೇ ರೀತಿಯಿಂದ ಒಂದೇ ಒಂದು ಸರ್ಕಾರ ಒಂದು ಕಡೆ ಹೇಳ್ತದೆ ಶುದ್ಧವಾದ ನೀರು ಕೊಡಬೇಕು, ಎಲ್ಲರಿಗೆ ನೀರು ಕೊಡಬೇಕಂತ ಸರ್ಕಾರ ಘಂಟಾಘೋಷವಾಗಿ ಹೇಳ್ತದೆ. ಇಲ್ಲಿ ನೋಡಿದ್ರೆ ಶುದ್ಧವಾಗಿ ನೀರು ಕೊಟ್ಟರೆ ಸಾಕಾಗಿದೆ, ಶುದ್ಧವಾಗಿ ಗಲೀಜು ನೀರು ಕೊಡ್ತಾರೆ. ಸುಮಾರು 60,000 ಜನಸಂಖ್ಯೆ ಇರ್ತಕ್ಕ ಪಟ್ಟಣಕ್ಕೆ ಇಂಥ ಗಲೀಜು ನೀರು ಕುಡಿಸಿದರೆ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು? ಸತ್ರೆ ಯಾರು ಜವಾಬ್ದಾರರು? ಇಂಥ ನೀರು ಕೂಡ ಬದುಕೋಕ್ಕೆ ಸಾಧ್ಯನಾ? ಇದೆಲ್ಲ ಹುಳ ಬಿದ್ದಿದೆ ನೀರಿಗೆ. ಈ ನೀರೇ ಮತ್ತೆ ಅಲ್ಲಿಗೆ ಹೋಗ್ತದೆ ಈಗ. ಹೌದಲ್ಲ? ಮಾನ್ವಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಸಂಬಂಧ ನಾವು ಕಳೆದ 1 ವರ್ಷದಿಂದ ಮಾಜಿ ಶಾಸಕರು ಗಂಗಾಧರ ನಾಯಕ್ ಅವರು, ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಕಳೆದ 1 ವರ್ಷದಿಂದ ಹಲವಾರು ಮನವಿ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ತಹಸೀಲ್ದಾರರಿಗೆ ಭೇಟಿಯಾಗಿ ಅವರಿಗೆ ಎಲ್ಲರಿಗೂ ಮನವಿಗಳು ಸತತವಾಗಿ ಸಲ್ಲಿಸ್ತಾ ವಿನಂತಿ ಮಾಡ್ಕೊಳ್ತಾ ಇದ್ದರೂ ಕೂಡ ಈ ಜನರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇರುವಂಥ ಈ ಅಧಿಕಾರಿಗಳನ್ನ ನಾವು ಹಿಂದೆಂದೂ ಕೂಡ ಈ ಮಾನವ ಜನತೆ ಕಂಡಿರಲಿಲ್ಲ. ಮಾಜಿ ಶಾಸಕರು ಗಂಗಾಧರ ನಾಯಕರು ಅವರೇನು ಬೇರೆ ಕ್ಷೇತ್ರದ ಶಾಸಕರಾಗಿದ್ದಿಲ್ಲ. ಅವರು ಕೂಡ ಇಲ್ಲಿ ಮಾನವಿ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿದವರು. ಅವರ ಅವಧಿಯಲ್ಲಿ ಯಾವ ರೀತಿ ಕೆಲಸ ಮಾಡಿರ್ಬೋದು ಕೂಡ ಜನ ಅದನ್ನು ನೋಡಿದ್ದಾರೆ. ಈಗ ಈ ಒಂದು ಅವಧಿಯಲ್ಲಿ ಅವರು ಇದ್ದಾರೆ, ನಾವಿದ್ದೀವಿ, ಜನರು ಕೂಡ ಇದ್ದಾರೆ. ಅವರು ಪರಿಣಾಮ ಆಮೇಲೆ ಪರಿವರ್ತನೆ, ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ಮಾತುಕತೆ ಇಲ್ಲ, ಯಾವುದೇ ರೀತಿಯ ಕಾರ್ಯಭಾರಗಳಿಲ್ಲ, ಯಾವುದೇ ರೀತಿಯ ಜವಾಬ್ದಾರಿಗಳಿಲ್ಲ. ನಾವು ಎಷ್ಟು ಸಲ ವಿನಂತಿ ಮಾಡಿದ್ರು ಕೂಡ ನೇರವಾಗಿ ಚರಂಡಿ ನೀರು ಕಾಲುವಾಗಿ ಬಿಡ್ತಾರೆ. ಅಂದರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳ್ತಾರ, ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಾರ, ಜನರು ಕೂಡ ಕಣ್ಣು ತೆರ್ಕೊಂಡು ಓಡಾಡ್ತಾರೆ. ಆದರೆ ಜನರು ಕೂಡ ಯಾವುದೇ ಥರದ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ನಾನು ಅಧಿಕಾರಿಗಳಿಗೆ ಇಷ್ಟೇ ಎಚ್ಚರ ಕೊಡ್ತೀನಿ, ನಾನು ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ಜನರು ತಿರುಗಿ ಬಿದ್ದರೆ ನೀವೇನಾಗ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ ಒಂದು ಸಲ. ನೀವು ಇದೇ ರೀತಿಯ ಪರಿಣಾಮ, ಇದೇ ರೀತಿಯ ಕೆಲಸಗಳು ಮುಂದುವರೆದರೆ ಖಂಡಿತವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು ಯಾರು ಸುಮ್ಮನೆ ಕುಂದ್ರದಲ್ಲ. ಇಲ್ಲೇನು ನಿಮ್ಗೆ ಪದೇ ಪದೇ ಹೇಳೋಕೆ ನಮಗೇನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿರ? ಸಂಬಳ ತಗೊಂಡು ನೀವು ಜನಸೇವಕರಾಗಿ ಕೆಲಸ ಮಾಡೋದು ಬಿಟ್ಟು ನಿಮ್ಮ ಇಷ್ಟ ಬಂದಂತೆ ನೀವು ಕೊಟ್ಟಂಥ ನೀರು ಕುಡಿಬೇಕಾ ಜನ? ಅಲ್ಲ ಸರ್, ಏನಂತಂದರೆ ಮಾನ್ವಿಯಲ್ಲಿ ಚರಂಡಿ ನೀರು ಸಾರ್ವಜನಿಕರಿಗೆ ಕುಡಿಸ್ತಾರಂದಮೇಲೆ ಶಾಸಕ ಅಂಪಯ್ಯನಾಯಕ್ ಅವ್ರು ಏನು ಮಾಡ್ತಿದ್ದಾರೆ, ಸಚಿವ ಬೋಸರಾಜ್ ಅವ್ರು ಏನು ಮಾಡ್ತಿದ್ದಾರೆ, ಅವರು ಇಲ್ಲಿ ಜನರಿಗೆ ಮತ ಪಡೆದ ನಂತರ ಜನರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಏನು? ಈಗ ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇಡೀ ಅವರ ಅವಧಿಗಳನ್ನ ನಾನು ನೋಡಿದ್ದೀನಿ. 2 ಅವಧಿ ಬೋಸರಾಜ್ ಸಾಹೇಬ್ರದ್ದು, 3ನೇ ಅವಧಿ ಅಂಪಯ್ಯ ಸಾಹೇಬ್ರದ್ದು, ಎಲ್ಲರದ್ದು ಕೂಡ ಅವಧಿಗಳು ನೋಡ್ತಾ ಇದ್ದೀವಿ. ಅವರು ಮಳೆಗಾಲದಾಗೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಚಳಿಗಾಲದಾಗೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಬೇಸಿಗೆಗೂ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದರೆ ಮಾನವಿಗೆ ನೀರಿನ ಸಮಸ್ಯೆ ಆಗಬಾರ್ದು ಯಾವುದೇ ಕಾರಣಕ್ಕೂ. ಅರೆ ಮಳೆಗಾಲದಾಗೂ ಸಮಸ್ಯೆ ಮಾನವಾಗ ಏನು ಬೇಕಂತ ನಾಟಕ ಮಾಡ್ತಾರೆ ನೀವು. 5 ದಿನ 8 ದಿನ ಆದರೂ ಕೂಡ ಮಳೆಗಾಲದಾಗೂ ನೀರಿಲ್ಲ, ಬೇಸಿಗೆಗೂ ನೀರಿಲ್ಲ. ಕೆರೆ ಮಾಡೀನಿ ಏನು ಕೆರೆ ಮಾಡೀರಿ? ಅಲ್ಲಿ ಫಿಲ್ಟರ್ ಬೆಡ್ ಇಲ್ಲ. ನೇರವಾಗಿ ರಾ ವಾಟರ್ ಇವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಚೀಫ್ ಆಫೀಸರ್ ಅವರೆಲ್ಲ. ಇವ್ರ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಇದು. ನಾವು ಮುಂದಿನ ದಿನಗಳಲ್ಲಿ ಹೋರಾಟನೂ ಮಾಡ್ತೀವಿ. ಇವ್ರ ವಿರುದ್ಧ ಮಾನವ ಹಕ್ಕುಗಳ ಆಯೋಗ ಕೂಡ ನಾವು ದೂರು ಕೊಡಬೇಕಾಗ್ತದೆ ಅಂತೇಳಿ ನಾನು ಅಧಿಕಾರಿಗಳಿಗೂ ಕೂಡ ಎಚ್ಚರ ಕೊಡ್ತಾ ಇದ್ದೀನಿ. ನಾನು ಮಾನವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸುಮಾರು 6 ತಿಂಗಳಿಂದ ಭಾರತೀಯ ಜನತಾ ಪಕ್ಷದ ಮಾನವಿ ಘಟಕ ವತಿಯಿಂದ ಸುಮಾರು 6 ತಿಂಗಳಿಂದ ನಾವೆಲ್ಲ ತಹಸೀಲ್ದಾರ್ಗೂ ಮತ್ತು ಚೀಫ್ ಆಫೀಸರ್ಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಸಾಕಷ್ಟು ಸಲ ಮನವಿಗಳನ್ನು ಕೊಟ್ಟಿವಿ.
ಇಷ್ಟು ಕೆರೆ ಕಟ್ಟಿದರೂ ಕೂಡ ಮಾನವಿಗೆ ಒಂದೇ 8 ದಿವಸಕ್ಕೆ ಒಂದು ಸಲ ನೀರು ಬಿಡ್ತಾರೆ. ಅವತ್ತು ನೀರು ಸರಿಯಾಗಿಲ್ಲ. ಈ ಕೆನಾಲು ರಿಪೇರಿ ಮಾಡಿ ಈ ನಾಡಿದಾಗ ಮೇನ್ ಕೆನಾಲ್ ನೀರು ಅದೇ ನೀರನ್ನು ಕೆರೆ ತುಂಬಿಸ್ಬೇಕಾದ್ರೆ ಈ ಕೆನಾಲ್ದಲ್ಲಿ ಸಾಕಷ್ಟು ಸಿಟಿ ನೀರೆಲ್ಲ ಬಂದು ಕೆನಾಲ್ ಸೇರ್ತವೆ. ಡ್ರೈನೇಜ್ಗಳು ಪೈಪ್ಗಳೆಲ್ಲ ಕೆನಾಲ್ಗೆ ಜೋಡಿಸಿಬಿಟ್ಟಿದ್ದಾರೆ. ಆ ನೀರನ್ನು ನೋಡಿಬಿಟ್ಟು ಕೆಟ್ಟು ದುರ್ವಾಸನ ನೀರು. ಈ ವಾಸನೆ ಇರ್ತಕ್ಕಂಥವು ಕಸ ಕಡ್ಡಿ ಮಲ ಮೂತ್ರಗಳು ನಾಯಿ ನರಿ ಸತ್ತು ಎಲ್ಲ ಕೆರೆಗೆ ಹೋಗಿ ಬಿಡೋದ್ರಿಂದ ಅವೇ ನೀರನ್ನು ಪಟ್ಟಣದ ನಿವಾಸಿಗಳು ಕುಡಿಯೋದ್ರಿಂದ ಇವರು ಎಂಥ ರೋಗ ಬರ್ತದೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಅದನ್ನು ಪದೇ ಪದೇ ತಿಳಿಸಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರ ಮಾತಿಗೆ ಬೆಲೆ ಕೊಡ್ತಾಯಿಲ್ಲ ಅಧಿಕಾರಿಗಳು. ಇವತ್ತು ಬೆಳಗ್ಗೆ ಕೂಡ ತಹಸೀಲ್ದಾರ್ನ ಭೇಟಿಯಾಗಿ ಬಂದ್ವಿ. ನಮಗೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಯಾವುದೋ ಒಂದು ನೆವ ಹೇಳ್ತಾರೆ. ಬಂದು ನಿಂತು ನೋಡೋಕ್ಕೆ ಸಹ ಬರ್ತಾಯಿಲ್ಲ ಅವರು. ಡ್ರೈನೇಜ್ ಪೈಪ್ಗಳು ಜಾಯಿಂಟಾಗಿ ಬಂದು ನೋಡ್ರಿ ಅಂತ ಕೂಡ ಬರ್ತಾಯಿಲ್ಲ. ಇಂಥವ್ರಿಗೆ ಏನು ಮಾಡ್ಕೊಂಬೋದು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರು ಜನಪ್ರತಿನಿಧಿಗಳು ಎಲ್ಲ ತಿಳ್ಕೋಬೇಕು. ಹೊಲಸು ನೀರು ಮತ್ತು ಆ ಕಡೆ ಸ್ವಚ್ಛತೆಯನ್ನು ಕಾಪಾಡ್ಬೇಕಂತಾರ, ಕುಡಿಯೋ ನೀರು ಸ್ವಚ್ಛತೆ ಕೊಡ್ಬೇಕಂತಾರ, ಶುದ್ಧ ನೀರು ಕೊಡ್ಬೇಕಂತಾರ. ಎಲ್ಲಿದೆ ಶುದ್ಧ ನೀರು? ಮಾನವಲ್ಲಿ ನೋಡ್ಬೇಕು ಶುದ್ಧ ನೀರು ಎಂಥ ನೀರು ಅಂತ ಗೊತ್ತಾಗ್ತದೆ. ಪರಿಸ್ಥಿತಿ ಭಾಳ ಗಂಭೀರ ಆದ ಬಡವರದು. ಇದೇ ನೀರನ್ನು ಬಡವರು ಕುಡಿದ್ರೆ ಮತ್ತು ಅವರೇ ರೋಗ ನುಜುರಿಗಳಂತ ಬರ್ತಕ್ಕಂಥದ್ದು ಗ್ಯಾರಂಟಿ. ಕಾಲರಾ ಬರ್ತದೋ ಕ್ಯಾನ್ಸರ್ ಬರ್ತದೋ ಯಾವ ರೋಗ ಬರ್ತದೆ ಗೊತ್ತು. ಅಂಥಷ್ಟು ಹೊಲಸು ನೀರು ಡ್ರೈನೇಜ್ ನೀರು ಅಂದರೆ ಅತ್ಯಂತ ಅವೇ ನೀರೇ ಕೆನಾಲಿಗೆ ಬರ್ತಾಯಿದೆ. ಆ ನೀರ ವಿಷಪೂರಿತ ನೀರನ್ನು ಮತ್ತು ಕೆನಾಲಿಂದ ಜೋಡಿಸಿ ಕೆರೆಯಿಂದ ನೀರು ಲಿಫ್ಟ್ ಮಾಡಿ ಮಾನವಿ ಪಟ್ಟಣಕ್ಕೆ ಕೊಡ್ತಾರೆ ಅಂತಂದರೆ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದು ಎಲ್ಲರಿಗೂ ಗೊತ್ತಿದ್ದೆ. ಅದು ಅಧಿಕಾರಿಗಳು ನೋಡ್ತಾರೆ, ಜನಪ್ರತಿನಿಧಿಗಳು ನೋಡ್ತಾರೆ, ಪಬ್ಲಿಕ್ ನೋಡ್ತಾರೆ. ಇದೇನು ಕಳ್ತನ ಮಾಡ್ತಕ್ಕಂಥ ನೇರವಾಗಿ ಡ್ರೈನೇಜ್ ವಾಟ್ರು ಕೆನಾಲ್ಗೆ ಹರಿಸ್ತಾರೆ. ಇದೆಲ್ಲರಿಗೂ ಗೊತ್ತಿದೆ. ಇದನ್ನು ಕೂಡ ಸರಿ ಮಾಡಿರಿ ಅಂತೇಳಿ ನಾವು ಕೇಳಿದರೆ ಅವ್ರು ಒಪ್ತಾ ಇಲ್ಲ, ಬರ್ತಾ ಇಲ್ಲ. ಕೆನಾಲ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಕೂಡ ಬರ್ತಾ ಇಲ್ಲ. ಅಲ್ಲ ಸರ್, ಏನಂತಂದರೆ ತಾವು ಇಷ್ಟೊಂದು ಸಮಸ್ಯಾತ್ಮಕವಾಗಿ ಜನರಿಗೆ ಅಶುದ್ಧ ನೀರು ಹೋಗ್ತಾ ಇದೆ, ಚರಂಡಿ ನೀರು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಅಧಿಕಾರಿಗಳು ಇದ್ದಾರಾ ಅಥವಾ ಏನಾದರೂ ಮನೆಯಲ್ಲಿ ಮಲಗಿದಾರೆ ಸರ್? ಅದೇ ನಮ್ಗೆ ಅನುಮಾನ. 6 ತಿಂಗಳಿಂದ ಕೂಡ ಅಧಿಕಾರಿಗಳಿಗೆ ಭೇಟಿ ಆಗ್ತಿದ್ವಿ. ಪಂಪ್ ಹೌಸ್ಗೆ ಹೋದ್ವಿ, ಅಲ್ಲಿ ಫಿಲ್ಟರ್ ವಾಟರ್ಗೆ ಹೋದ್ವಿ, ಊರೆಲ್ಲ ಸುತ್ತಾಡಿದ್ವಿ. ಎಲ್ಲ ಪೈಪ್ಗಳು ಸರಿ ಮಾಡಿದ್ರೆ ಇದುವರೆಗೂ ಯಾವ ಪೈಪ್ ಸರಿ ಮಾಡಿಲ್ಲ. 8 ದಿವಸಕ್ಕೆ ಒಂದು ಸಲ ಮಾನವಿ ಪಟ್ಟಣಕ್ಕೆ ಕುಡಿಯೋ ನೀರು ಬರ್ತವೆ. ಅವು ಎಂಥ ನೀರು? ದುರ್ವಾಸನ ನೀರು. ಇವತ್ತು ನೋಡಿ ಕೆಟ್ಟು ವಾಸನೆ ನೀರು ಬಂದವಾಗಲೇ ಮಾನವಿಗೆ ನೀರು ಕುಡಿಯೋಕ್ಕೆ ಬರೋದಲ್ಲ ಅವು. ಈ ಚೀಫ್ ಆಫೀಸರು ತಹಸೀಲ್ದಾರ್ ಬಗ್ಗೆ ತಲೆನೇ ಕೆಡ್ಸಂಡಿಲ್ಲ. ಸುಮ್ಮನೆ ಆಫೀಸ್ನಾಗ ಕಾಲಹರಣ ಮಾಡ್ತಾ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಎಷ್ಟೊತ್ತಾಗ್ತದೆ. ತಾವೇನು ಬಂದು ಕ್ಲೀನ್ ಮಾಡೋಂಗಿಲ್ಲ. ತಾವೆಲ್ಲ ಲೇಬರ್ಗಳನ್ನಿಟ್ಟು ಮೇಲೆ ಇನ್ಚಾರ್ಜ್ ಮಾಡ್ಕೊಂಡು ಬಂದು ನೋಡಿ ಕೆಲಸ ಮಾಡಿದ್ರೆ ಮುಗಿದೋಗ್ತದೆ. ಯಂತ್ರೋಪಕರಣಗಳಿಂದ ಕೆಲಸ ಮಾಡಿಸ್ತಾರೆ. ಈಗ ಏನು ಮ್ಯಾನುವಲ್ ಏನಕ್ಕೆ ವರ್ಕ್ ಇಲ್ಲ. ಈಗ ಆ ಯಂತ್ರೋಪಕರಣಗಳಿಟ್ಟು ಕೆಲಸ ಮಾಡಿ ಕ್ಲೀನ್ ಮಾಡ್ಸೋಕ್ಕೆ ಕೂಡ ಆಗಲ್ಲ ಅಂದರೆ ಅದಕ್ಕೆ ಎಂಥ ಪಬ್ಲಿಕ್ ಆಫೀಸರ್ಗಳು ಇವರು? ಎದಕ್ಕೆ ಇರ್ತಾರೆ ಇವರು? ಸುಮ್ಮನೆ ಮನೆಗೆ ಹೋಗ್ಬೇಕು ಇವರೆಲ್ಲರೂ. ನಾವು ಇನ್ನೇ 2-3 ದಿವಸ ನೋಡ್ತೀವಿ. ಇವ್ರು ಏನಾದ್ರೆ ಇದೇ ಕೆಲಸ ಮಾಡಿನಪ್ಪ ಅಂದರೆ ನಾವು ತಹಸೀಲ್ ಆಫೀಸು ಮತ್ತು ಪುರಸಭೆ ಬೀಗ ಹಾಕ್ಕೊಂಡು ಕುಂತ್ಕೊಂಡ್ಬಿಡ್ತೀವಿ. ಈ ದಿವಸ ನಾವು ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಂಗಾಧರ ನಾಯಕ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕುಡಿಯುವ ನೀರು ಕೆರೆಗಳಿಗೆ ಬಿಡತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆ ಸಿದ್ಧವಾಗಿದೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡೋ ಸಲುವಾಗಿ ನಾವು ಇವತ್ತು ಕಾಲುವೆ ಮೇಲೆ ಬಂದಾಗ ಸಂಪೂರ್ಣವಾಗಿ ಯಾವುದೇ ಕಾಲುವೆ ಸ್ವಚ್ಛತೆಯನ್ನು ಕಂಡಿಲ್ಲ. ಎಲ್ಲ ಡ್ರೈನೇಜ್ಗಳು ಏನಿದಾವಪ್ಪ ಅಂದರೆ ಈ ಮೇನ್ ಕಾಲುವೆಗೇ ಬಿಟ್ಟಿದ್ದಾರೆ. ಆ ಡ್ರೈನೇಜ್ ನೀರೇ ಇವತ್ತು ಕಾಲುವೆಗೆ ಹೋಗ್ತಾ ಇದೆ. ಅದೇ ರಬ್ಬಣಕಲ್ ಕೆರೆಗೆ ಹೋಗ್ತಾ ಇದೆ. ಅಲ್ಲಿಂದನೇ ಶುದ್ಧ ನೀರು ಯಾವುದಲ್ಲಿ ಫಿಲ್ಟರ್ ಮಾಡಲ್ಲ ಅದೇ ನೀರನ್ನೇ ನಾವು ಮಾನವಿ ಕುಡಿಯೋಕ್ಕೆ ಬಿಡ್ತಾಯಿದ್ದಾರೆ. ಈ ವಿಷಯದ ಬಗ್ಗೆ ನಾವು ತಹಸೀಲ್ದಾರರು ಮತ್ತು ಮುಖ್ಯಾಧಿಕಾರಿಗಳಲ್ಲಿ ಹೋದಾಗ ಸಾಕಷ್ಟು ಸಲ ಮನೆ ಕೊಟ್ಟರು ಸಹಿತ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರನೇದಂದರೆ ಸ್ಥಳ ಪರಿಶೀಲನೆ ಮಾಡೋದಕ್ಕೂ ತಯಾರಿಲ್ಲ ಅವರು. ನಾಳೆ ನೋಡೋಣ ನಾಡ್ದು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೂ 2 ದಿನದಲ್ಲಿ ಕೆರೆಗೆ ನೀರು ಬಿಡುತ್ತಾ ಒಂದು ಕಾರ್ಯಕ್ರಮ ಇದೆ. ಈ ಒಂದು ನೀರು ಬಿಟ್ಟಲ್ಲಿ ಈ ಅಶುದ್ಧ ನೀರು ಕೊಳೆತ ಹೆಣಗಳು ಸಹ ನಾಯಿ ನರಿ ಎಲ್ಲ ಸತ್ತವೆ ಇಲ್ಲಿ. ಆಮೇಲೆ ಈ ಮೇನ್ ಕೆನಾಲ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರ್ 85 ಇದರಲ್ಲಿ ಈ ಸರ್ವೋದಯ ಹಾಸ್ಪಿಟ್ಲ್ ಕಾಲೇಜ್ ಮುಂದ್ಗಡೆ ಮೈಮೂದ್ ವಕೀಲರು ಮನೆಯಲ್ಲಿಂದ ಹಿಡಿದು ಇಲ್ಲಿವರೆಗೆ ಕೆಲವೊಂದು ಏರಿಯಾದಲ್ಲಿ ಡೈರೆಕ್ಟಾಗಿ ಕಾಲೋನಿಯವರು ಡ್ರೈನೇಜ್ ನೀರನ್ನೇ ಕಾಲುವೆ ಬಿಟ್ಟಾರೆ. ಆ ನೀರನ್ನೇ ಇವತ್ತು ಕೆರೆಗೆ ತುಂಬ್ತಾರೆ. ಈ ವಿಷಯದ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಸಹಿತ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ಯಾರ. ಅದರಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಯಾವ ರೀತಿ ಇದ್ದಾರೆ ಅಂದರೆ ನಮ್ಮ ಮಾನ್ಯ ತಾಲೂಕಿಗೆ ವೀಕೆಂಡ್ ಕಾರ್ಯಕ್ರಮ ಬಂದಂಗೆ ಬರ್ತಾರೆ. ಬೋಸರಾಜ್ ಅವರು ಬಂದಾಗ ಇವ್ರು ಬರ್ತಾರೆ. ಶನಿವಾರ ಆಯ್ತವಾರ 2 ದಿನ ನಮಗೆ ಬರೋದು. ಅವತ್ತಿಂದ ಇವರು ಸಚಿವರು ಮತ್ತು ಶಾಸಕರು ಅವರು ಬರ್ತಾರೆ. ವೀಕೆಂಡ್ ಕಾರ್ಯಕ್ರಮ
ಬರ್ತಾರೆ, 2 ದಿನ ನೋಡ್ತಾರೆ, ಹೋಗ್ತಾರೆ. ಆದರೆ ಕಾರ್ಯಕ್ರಮಗಳು ಯಾವ ರೀತಿ ಇದೆ, ಪುರಸಭೆಯಲ್ಲಿ ಯಾವ ರೀತಿ ಸಾರ್ವಜನಿಕ ನೀರಿನ ವ್ಯವಸ್ಥೆ ಮಾಡಬೇಕು, ಅದ್ರ ಬಗ್ಗೆ ಏನು ಕಾರ್ಯಕ್ರಮ ಮಾಡಬೇಕು, ಇವತ್ತಿಗೂ ಯಾವುದೇ ಒಂದು ಸಾಮಾನ್ಯ ಸಭೆಯಲ್ಲಿ ಸ್ಪಷ್ಟನೆ ಕೊಡ್ತಾ ಇಲ್ಲ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿ. ಶಾಸಕರು ಸಂಪೂರ್ಣ ವಿಫಲರಾಗ್ಯಾರ. ಅದರಲ್ಲಿ ಮುಖ್ಯವಾಗಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ, ಮಾನ್ಯ ಬೋಸರಾಜ್ ಸಾಹೇಬ್ರೆ, ನೀವು ಇದ್ರ ಬಗ್ಗೆ ಇದೇ ಕಾಲುವೆ, ಈ ನಿಮ್ಮ ಡಿಸ್ಟ್ರಿಬ್ಯೂಟರ್ ನಂಬರ್ ಕುಡಿಯೋ ನೀರಿಗೆ ನೀವೇನು ಬರ್ತಿರಲ್ಲ, ನಾಳೆ ಸಂಡೇ ಬಂದರೆ ಈ ಕಾಲುವೆ ಮ್ಯಾಗನೇ ನೀವು ಒಂದು ಸಲ ಸಂಚಾರ ಮಾಡಿರಿ. ಇಲ್ಲಿ ಯಾವ ಪರಿಸ್ಥಿತಿ ಐತೆ ಅಂತ ಗೊತ್ತಾಗುತ್ತಾ. ಈ ನೀರು ನಾವು ನಿಮಗೆ ಕೊಡ್ತೀವಿ, ಕುಡ್ರಿ. ಈ ಕುಡಿದು ನೀವು ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿದ್ದಂಗೆ. ಇವತ್ತು ಈ ಈ ಅಶುದ್ಧ ನೀರು ಕುಡಿದ್ರಪ್ಪ ಅಂದರೆ ಜನರ ಮೇಲೆ ಯಾವ ರೀತಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿಡುತ್ತಾ. ಅಕಸ್ಮಾತ್ ಅವ್ರು ಸತ್ರಪ್ಪ ಅಂದ್ರೆ ಯಾರು ನೀವು ಕೊಡ್ತಕ್ಕಂಥ 5,000 ಮೇಲೆ ಇದು ಕೊಡ್ಬೇಕಾ? ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ ಅಧಿಕಾರಿಗಳು. ಅದೇ ರೀತಿ ನಾನು ಜಿಲ್ಲಾಡಳಿತಕ್ಕೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜಿಲ್ಲಾಡಳಿತ ಸಂಪೂರ್ಣ ನಿಷ್ಪ್ರಯೋಜಕ ಆಗಿದೆ. ಇಲ್ಲಿ ಯಾವುದೇ ರೀತಿ ಸ್ಪಂದನೆ ಇಲ್ಲ, ಯಾವುದೇ ಸಾರ್ವಜನಿಕರು ಮನವಿಗಳು ಇಲ್ಲ. ಒಂದು ಭಾರತೀಯ ಜನತಾ ಪಕ್ಷ ಇವತ್ತು ನಿರಂತರವಾಗಿ ಕುಡಿಯುವ ನೀರಿನ ಬಗ್ಗೆ ಮನವಿಗಳು ಕೊಟ್ಟರೂ ಸಹಿತ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಲು ವಿಫಲರಾಗ್ಯಾರ. ಅಂದರೆ ಏನು ಮಾಡ್ತೀರಿ? ಜಿಲ್ಲಾಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂದರೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಏನಿಲ್ಲ. ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ ಅಂತೂ ಇವತ್ತಿಗೆ ನಾವು ನೋಡೇ ಇಲ್ಲ. ಅವ್ರೇನು 2 ಸಲ ಧ್ವಜ ಏರಿಸ್ತಾರೆ, 15 ಆಗಸ್ಟ್ 26 ಜನವರಿ 2 ಧ್ವಜ ಏರಿಸಿದ್ಮ್ಯಾಗ ಮುಗಿದೋಯ್ತು. KDP ಮೀಟಿಂಗ್ಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವತ್ತು ಒಂದು ತಾಲೂಕಿಗೆ ಅವರು ಭೇಟಿನೇ ಕೊಟ್ಟಿಲ್ಲ. ಇಲ್ಲಿ ಸಮಸ್ಯೆಗಳು ಏನಂಬುದ್ರ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ. ಎಲ್ಲ ಜವಾಬ್ದಾರಿಗಳು ಈ ರೀತಿ ಆದಾಗ ಜನರಲ್ಲಿ ನೀವೇನು ನಿಮ್ಮನ್ನು ಯಾವ ಒಂದು ಕಾರಣಕ್ಕಾಗಿ ಜನರು ಇವತ್ತು ಆರಿಸ್ಯಾರ ಎಂಬುದಕ್ಕೆ ಅವರು ತೆಲ್ ಬಡ್ಕೊಂಬ ಪರಿಸ್ಥಿತಿ ಬಂದೈತಿ ಇವತ್ತು ಜನರ ಪರಿಸ್ಥಿತಿ. ಹಾಗಾಗಿ ನೀವು 2 ದಿನದಲ್ಲಿ ಇದನ್ನು ಏನಾದರೂ ಶುದ್ಧ ಮಾಡಲಿಲ್ಲಪ್ಪ ಅಂದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸನ್ಮಾನ್ಯ ಶ್ರೀ ಗಂಗಾಧರ ನಾಯಕ್ ಸಾಹೇಬರ ನೇತೃತ್ವದಲ್ಲಿ ನಾವು ಇದೇ ಸರ್ವೋದಯ ಕೆನಾಲ್ ಮೇಲೇ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಾಕಿಕೊಳ್ತೀವಿ ಅಂತಂದು ಹೇಳ್ತೀವಿ. ಅದು ಮುಂದಿನ ಆಗುಗಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಸಚಿವರೇ ಅದಕ್ಕೆ ಜವಾಬ್ದಾರರಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೀನಿ. ಅವ್ರು ಕಾಣಾಗಲ್ಲ ಸರ್, ಅದೆಲ್ಲ ಇದು ಏನು ಮಾಡಿರ್ತಾರೆ ಬೇಕಂತ ಇದು ಕಾಣಬಾರ್ದು ಅಂತಂದು ಬೇಲೆ ಹಾಕ್ತಾರೆ, ಗೊತ್ತಾಗುತ್ತಂತ. ಡ್ರೈನೇಜ್ ನೀರು ಬಿಡ್ತೀವಿ ಗೊತ್ತಾಗಬಾರ್ದು ಬೇಲೆ ಹಾಕಿರ್ತಾರೆ, ಪೈಪ್ ಹಾಕಿರ್ತಾರೆ. ಪೈಪ್ ಎಲ್ಲಿ ಐತಂತಾರ ದಯವಿಟ್ಟು ನನಗೆ ಶೇರ್ ಮಾಡಬೇಕು. ಪೈಪ್ ಹಾಕಿರಲ್ಲ, ಬರಕತ್ತ ನೀರು ಬರಕತ್ತ. ಫೋಟೋಗಳು ತೆಗಿರಪ್ಪ, ಸುಮ್ಮನೆ ಹೆಂಗ್ ಬೇಕಂತ ತೆಗಿಬಾರ್ರಿ. ನನಗೆ ಹೆಂಗೆ ತೆಗಿಬೇಕು ಹೇಳಿ, ಬರೋದು ನೀರು ಡ್ರೈನೇಜ್ ನೀರು. ಹಲೋ ಕುಡಿದ್ರೆ ಹೆಂಗೆ ಬರುತ್ತೆ? ಮಾರೆ ತೊಗೊಂಡು ಮಾರಿ ಗುಳ್ಳಾಗಪ್ಪ ಐತಿ. ಮಾರಿ ಅಲ್ಲ ನೋಡಿದ್ರೆ ಮಾರೇ ತೊಗೊಬಾರ್ದು. ಕಾಲು ಕೂಡ ತೊಗೊಳಕ್ಕಿಲ್ಲ. ಇವು ನೋಡಿದ್ರೆ ಬಾಗೇಪೇಟೆಗೆ ನೀರು ಏನು ಜನ ಫುಲ್ ಇದ್ರಿ. ತೆಗಿರ ಪ್ಯಾರ 24 ತಾಸು ಆಯ್ತಾವ ಫೋನ್ ತೆಗೆದಂಗೆ ಮಾತಾಡಕ್ಕೆ